ಹಾಯ್ ಗೈಸ್, ಎಲ್ರಿಗೂ ನಮಸ್ಕಾರ. ಯಶ್ ಅವರು ಆಕ್ಟ್ ಮಾಡಿರೋ ಟಾಕ್ಸಿಕ್ ಫಿಲಮ್ ಇವಾಗಲೇ ಸಾಂಗ್ ಅಂಡ್ ಟೀಸರ್ ಇಂದ ಸಿಕ್ಕಾಪಟ್ಟೆ ಸೌಂಡ್ ಮಾಡಿದೆ. ಬಟ್ ಒಂದಷ್ಟು ನೆಗೆಟಿವ್ ಜನ ಈ ಸಿನಿಮಾದಲ್ಲಿ ಏನೂ ಇಲ್ಲ, ಇದರಲ್ಲಿ ಬರೀ ದೊಡ್ಡ ಹೈಪ್ ಮತ್ತೆ ಬಿಲ್ಡಪ್ ಮಾತ್ರ ಇದೆ ಅಂತ ಹೇಳ್ತಾ ಇದ್ದಾರೆ. ಸೊ ನಾವಿವತ್ತು ಈ ಸಿನಿಮಾ ನೋಡೋದಕ್ಕೆ ಇರೋವಂಥ ಸ್ಟ್ರಾಂಗ್ ರೀಸನ್ ಏನು ಅಂಡ್ ಅದು ಯಾವ್ದು ಅಂತ ಮಾತಾಡ್ಕೊಬರೋಣ ಬನ್ನಿ. ಅದಕ್ಕೂ ಮುಂಚೆ ನೀವು ಇನ್ನ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಅಂಡ್ ನಾನು ಮಾಡುವಂಥ ಕಂಟೆಂಟ್ ನಿಮ್ಗೆ ಇಷ್ಟ ಆದ್ರೆ ಮಾತ್ರನೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಮತ್ತೆ ಮೊದಲನೆಯ ರೀಸನ್ ಏನಪ್ಪಾ ಅಂತಂದ್ರೆ, ಇಡೀ ಇಂಡಿಯನ್ ಸಿನಿಮಾ ಇಂಡಸ್ಟ್ರಿಲೇ ಮೊದಲನೇ ಬಾರಿಗೆ ಒಬ್ಬ ಸ್ಟಾರ್ ಇರೋ ಸಿನಿಮಾ ಇಂಗ್ಲಿಷ್ ಓಷನ್ ಅಲ್ಲಿ ಮೇಕಿಂಗ್ ಆಗಿ ಗ್ಲೋಬಲ್ ಲೆವೆಲ್ ಅಲ್ಲಿ ರಿಲೀಸ್ ಆಗ್ತಾ ಇದೆ. ಮತ್ತೆ ಇದರ ವಿಜುವಲ್ಸ್ ಆಗಿರ್ಬೋದು, ಕಲರಿಂಗ್ ಆಗಿರ್ಬೋದು, ಎಲ್ಲವೂ ಕೂಡ ಹಾಲಿವುಡ್ ನ ರೇಂಜ್ ಅಲ್ಲೇ ಇರೋದ್ರಿಂದ ಗ್ಲೋಬಲ್ ಲೆವೆಲ್ ಅಲ್ಲಿ ಆಡಿಯನ್ಸ್ ಈ ಫಿಲಮ್ಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದಾರೆ. ಇನ್ನು ಎರಡನೆಯ ರೀಸನ್ ಏನು ಅಂತಂದ್ರೆ, ಟಾಕ್ಸಿಕ್ ನ ಡೈರೆಕ್ಟರ್ ಗೀತು ಮೋಹನ್ ದಾಸ್ ಅಥವಾ ಗಾಯತ್ರಿ ದಾಸ್ ಇವರ ಡೈರೆಕ್ಷನ್ ಅಲ್ಲಿ ಇವಾಗಲೇ ರಿಲೀಸ್ ಆದಂತ ಲಯರ್ ಡೈಸ್ ಸಿನಿಮಾ 2 ನ್ಯಾಷನಲ್ ಅವಾರ್ಡ್ ನ ಪಡ್ಕೊಂಡಿದೆ. ಮತ್ತೆ ಮೂತಾನ್ ಸಿನಿಮಾ ಕೂಡ ಗ್ಲೋಬಲ್ ಫಿಲಂ ಮಾರ್ಕೆಟಿಂಗ್ ಅವಾರ್ಡ್ ಪಡ್ಕೊಂಡಿದೆ. ಮತ್ತೆ ಇವರು ಯಾವಾಗ್ಲೂ ಒಂದು ಸ್ಟೋರಿನ ಇಂಟೆನ್ಸ್ ಅಂಡ್ ರಿಯಲಿಸ್ಟಿಕ್ ಆಗಿ ಕನ್ವೆ ಮಾಡೋದ್ರಿಂದ ಟಾಕ್ಸಿಕ್ ಅಲ್ಲಿ ಇವರ ವರ್ಕ್ ಹೇಗಿರುತ್ತೆ ಅನ್ನೋದು ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ. ಮತ್ತೆ ಮೂರನೆಯ ರೀಸನ್ ಅಂತಂದ್ರೆ, ಅದು ಯಶ್ ಅವರು ಡಬಲ್ ರೋಲ್ ಅಂಡ್ ಡಾರ್ಕ್ ಕ್ಯಾರೆಕ್ಟರ್ ಅಲ್ಲಿ ಕಾಣಿಸ್ಕೊಂಡಿರೋದು. ಯಾಕೆ ಅಂತಂದ್ರೆ, ಯಶ್ ಅವರು ಇಲ್ಲಿ ತನಕ ಡಬಲ್ ಆಕ್ಟಿಂಗ್ ಮಾಡೇ ಇಲ್ಲ. ಮತ್ತೆ ಆಫ್ಟರ್ ಎ ಲಾಂಗ್ ಟೈಮ್ ಟಿಕೆಟ್ ಅನ್ನೋ ಒಂದು ಕ್ಯಾರೆಕ್ಟರ್ಲಿ ಗಡ್ಡ ಇಲ್ಲದೆ ಇವರು ಕಾಣಿಸ್ಕೊಳ್ತಾ ಇದ್ದಾರೆ. ಅಂಡ್ ರಾಯ ಕ್ಯಾರೆಕ್ಟರ್ಲಿ ಎಂಗೇಜ್ ಇಂದ ಫಾದರ್ ಏಜ್ ತನಕ ಕಾಣಿಸ್ಕೊಂಡಿರೋದು ಇನ್ನೂ ವಿಶೇಷ. ಸೊ ಇವರ ಆಟಿಟ್ಯೂಡ್ ಮತ್ತೆ ಇದರಲ್ಲಿ ಇರುವಂತ ವಿಲ್ಲನ್ ಮ್ಯಾನರಿಸಮ್ ಒಂದು ಕ್ಯೂರಿಯಸ್ ನ ಕ್ರಿಯೇಟ್ ಮಾಡ್ತಾ ಇದೆ. ಇನ್ನು ನಾಲ್ಕನೆಯ ರೀಸನ್ ಅಂತಂದ್ರೆ, ಅದು ಸ್ಯಾಂಡಲ್ವುಡ್ ಇಂದ ಹಾಲಿವುಡ್ ತನಕ ಇರುವಂತ ಸ್ಟಾರ್ ಕ್ಯಾಸ್ಟ್. ಅಂದ್ರೆ ಯಶ್ ಅವರಾಗಿರ್ಬೋದು, ನಯನತಾರಾ, ಕಿಯಾರಾ ಅಡ್ವಾಣಿ, ರುಕ್ಮಿಣಿ ವಸಂತ್, ತಾರಾ ಸುತೇರಾ, ಹೂಮಾ ಕುರೇಶಿ, ಅಕ್ಷಯ್ ಓಬೆರಾಯ್, ಡ್ಯಾರೆಲ್ ಡಿ ಸೆಲ್ವಾ, ಸುದೇವ್ ನಾಯರ್, ಕೈಲ್ ಪೌಲ್, ಹೀಗೆ ತುಂಬಾ ಜನ ಸ್ಟಾರ್ ಆಕ್ಟರ್ಗಳು ಡಿಫ್ರೆಂಟ್ ಇಂಡಸ್ಟ್ರಿಯಿಂದ ಬಂದು ಕನ್ನಡನ ಕಲಿತು ಕನ್ನಡದಲ್ಲಿ ಡಬ್ ಮಾಡಿರೋದು. ಮತ್ತೆ ಐದನೆಯ ರೀಸನ್ ಯಾವ್ದಪ್ಪ ಅಂತಂದ್ರೆ, ಅದು ಡಿನೆಕ್ ಕಂಪನಿಯವರ VFX ವರ್ಕ್. ಯಾಕೆ ಅಂತಂದ್ರೆ, ಒಂದು ದೊಡ್ಡ ಮಟ್ಟದ ಸಿನಿಮಾ ಅಂತಂದ್ರೆ ಅದರಲ್ಲಿ VFX ಅನ್ನೋದು ತುಂಬಾ ಇಂಪಾರ್ಟೆಂಟ್. ಈ VFX ವರ್ಕ್ ಚೆನ್ನಾಗಿದ್ರೆ ಮಾತ್ರನೇ ಸ್ಕ್ರೀನ್ ಅಲ್ಲಿ ಬರುವಂತ ದೃಶ್ಯ ನಿಜವಾಗ್ಲೂ ನಡೀತಾ ಇದೆ ಅನ್ನೋ ಹಾಗೆ ಕಾಣಿಸೋದು. ಅಂಡ್ ಅವಾಗ್ಲೇ ಆಡಿಯನ್ಸ್ ಕೂಡ ಸಿನಿಮಾನ ಎಂಜಾಯ್ ಮಾಡೋಕ್ಕಾಗೋದು. ಸೊ ಟಾಕ್ಸಿಕ್ ಟೀಮ್ 8 ಟೈಮ್ ಆಸ್ಕರ್ ಅವಾರ್ಡ್ ವಿನ್ ಆಗಿರುವಂತ ಡಿನೆಕ್ ಕಂಪನಿಯವರಿಂದ ಇದರ VFX ವರ್ಕ್ ನ ಮಾಡಿಸ್ತಾ ಇದ್ದಾರೆ. ಇನ್ನು ಆರನೆಯ ರೀಸನ್ ಯಾವುದು ಅಂತಂದ್ರೆ, ಟಾಕ್ಸಿಕ್ ಫಿಲಂ ಸ್ಯಾಂಡಲ್ವುಡ್ ನ ದಿ ಬಿಗ್ ಬಜೆಟ್ ಫಿಲಂ ಆಗಿದೆ. ಅಂಡ್ ಇಲ್ಲಿ ಬಿಗ್ ಬಜೆಟ್ ಅಂದ ತಕ್ಷಣ ಬರೀ ಮನಿ ಮಾತ್ರ ಅಲ್ಲ, ಇದರ ಅರ್ಥ ಇದಕ್ಕೆ ಹೆಚ್ಚಿನ ಟೈಮ್ ಸಿಕ್ಕಿದೆ, ಇದರಲ್ಲಿ ದೊಡ್ಡ ದೊಡ್ಡ ಸೆಟ್ಸ್ ಇದೆ, ಮೋರ್ ಟೆಕ್ನಿಕಲ್ ವರ್ಕ್ ಇದೆ, ಮತ್ತೆ ಹೆಚ್ಚಿನ ಸಂಖ್ಯೆಯ ಆರ್ಟಿಸ್ಟ್ ಇದರಲ್ಲಿ ವರ್ಕ್ ಮಾಡಿದ್ದಾರೆ. ಇದರಿಂದ ಒಂದು ಸಿನಿಮಾದ ಔಟ್ಪುಟ್ ಚೆನ್ನಾಗಿರುತ್ತೆ ಅಂಡ್ ಆಡಿಯನ್ಸ್ ಕೂಡ ಸಿನಿಮಾದ ವಿಜುವಲ್ಸ್ ನ ಎಂಜಾಯ್ ಮಾಡ್ಬೋದು. ಬಟ್ ಎಷ್ಟೇ ಬಿಗ್ ಫಿಲಂ ಆಗಿದ್ರು ಕೂಡ ಅದರಲ್ಲಿ ಸ್ಟೋರಿ ಇಂಪಾರ್ಟೆಂಟ್ ಅಂಡ್ ಅದು ಇದರಲ್ಲಿ ಇದೆ ಅಂತ ಅನ್ಕೋತೀನಿ. ಇನ್ನು ಏಳನೆಯ ರೀಸನ್ ಯಾವುದು ಅಂತಂದ್ರೆ, ಟಾಕ್ಸಿಕ್ ಫಿಲಂ ಒಂದು ಇಂಟೆನ್ಸ್ ಥ್ರಿಲ್ಲರ್ ಜೊತೆ ಇರೋಂತ ಗ್ಯಾಂಗ್ಸ್ಟರ್ ಫಿಲಂ. ಯಾಕೆ ಅಂತಂದ್ರೆ ಇದರ ಹೆಸರೇ ಟಾಕ್ಸಿಕ್. ಈ ಒಂದು ಪದನೇ ತುಂಬಾ ಕ್ಯೂರಿಯಸ್ ನ ಹುಟ್ಟಾಕತ್ತೆ. ಅಂಡ್ ಇದು ಬರೀ ಗ್ಯಾಂಗ್ಸ್ಟರ್ ಸ್ಟೋರಿ ಅಷ್ಟೇ ಅಲ್ಲ, ಇದರಲ್ಲಿ ಮೋಸ, ಅಧಿಕಾರ, ಪ್ರತೀಕಾರ ಇದೆ. ಮತ್ತೆ ಇವಾಗಲೇ ಹೀರೋಯಿನ್ ಯಾರು, ಟಿಕೆಟ್ ಯಾರ ಮಗ, ಇಲ್ಲಿರುವಂತ ಹೀರೋಯಿನ್ಗೂ ರಾಯನ್ಗೂ ಏನ್ ಕನೆಕ್ಷನ್ ಅನ್ನೋ ಕ್ಯೂರಿಯಸ್ ಜೊತೆಗೆ ಟೀಸರ್ ಅಲ್ಲಿ ತೋರಿಸಿರುವಂತ ಚೈನಾ ಪರ್ಸನ್ ಯಾರು, ವಾರ್ ಯಾಕೆ ಅನ್ನೋ ಕ್ವಶನ್ ಕೂಡ ಇದರ ಹೈಪ್ ನ ಜಾಸ್ತಿ ಮಾಡ್ತಾ ಇದೆ. ಮತ್ತೆ 8th ರೀಸನ್ ಯಾವುದು ಅಂತಂದ್ರೆ, ಟಾಕ್ಸಿಕ್ ಫಿಲಂ ಅಲ್ಲಿ ಹಾಲಿವುಡ್ ಸ್ಟೆಂಟ್ ಮಾಸ್ಟರ್ ಜೆ ಪೆರಿ ಅವರ ಆಕ್ಷನ್ ಕೊರಿಯೋಗ್ರಫಿ ಇರೋದು. ಅಂದ್ರೆ ಇವರು ಹಾಲಿವುಡ್ ನ ಬಿಗ್ ಫಿಲಮ್ಸ್ ಅಲ್ಲಿ ಸ್ಟೆಂಟ್ ಮ್ಯಾನ್ ಆಗಿ, ಸ್ಟೆಂಟ್ ಡೈರೆಕ್ಟರ್ ಆಗಿ ವರ್ಕ್ ಮಾಡಿದ್ದಾರೆ. ಇವರ ಫೇಮಸ್ ಆಕ್ಷನ್ ಕೊರಿಯೋಗ್ರಫಿ ಫಿಲಂ ಅಂತಂದ್ರೆ ಜಾನ್ ವಿಕ್, ಬಿಹೈಂಡ್ ರಿಂಗ್, ಹೀಗೆ ತುಂಬಾ ಫಿಲಂ ಇದೆ. ಸೊ ಇವರ ಡೈರೆಕ್ಷನ್ ಅಲ್ಲಿ ಯಶ್ ಅವರ ಆಕ್ಷನ್ ಹೇಗ್ ಬಂದಿದೆ ಅನ್ನೋದು ಕಾದ್ ನೋಡ್ಬೇಕು. ಮತ್ತೆ 9ನೆಯ ರೀಸನ್ ಯಾವುದು ಅಂತಂದ್ರೆ, ಯಶ್ ಅವರು ಇದೇ ಮೊದಲನೇ ಬಾರಿಗೆ ಈ ಫಿಲಂನ ರೈಟರ್ ಆಗಿದ್ದಾರೆ. ಮತ್ತೆ ನಿಮ್ಗೆ ಎಲ್ಲರಿಗೂ ಗೊತ್ತಿರೋ ಹಾಗೆ KGF 1 and 2 ಅಲ್ಲಿ ಪ್ರಶಾಂತ್ ನೀಲ್ ಅವರೇ ಹೇಳ್ಕೊಂಡಿರೋ ಹಾಗೆ ಯಶ್ ಅವರ ಇನ್ಪುಟ್ಸ್ ಇಂದ ಇವರು ಸ್ಟೋರಿಲಿ ತುಂಬಾ ಚೇಂಜಸ್ ನ ಮಾಡ್ಕೊಂಡಿದ್ರು. ಅಂಡ್ ಎಷ್ಟೊಂದು ವರ್ಕ್ ಆಗಿರುವಂತ ಸೀನ್ಸ್ ಅಲ್ಲಿ ಯಶ್ ಅವರ ಸಜೆಷನ್ಸ್ ಇತ್ತು ಅಲ್ವಾ. ಸೊ ಈ ಸಲ ಟಾಕ್ಸಿಕ್ ಅಲ್ಲಿ ಯಶ್ ಅವರೇ ಸ್ಟೋರಿ ರೈಟಿಂಗ್ ನ ಮಾಡಿರೋದ್ರಿಂದ ಅದು ಹೇಗಿರುತ್ತೆ ಅನ್ನೋದು ಕೂಡ ಒನ್ ಆಫ್ ದ ಇಂಪಾರ್ಟೆಂಟ್ ರೀಸನ್ ಆಗುತ್ತೆ. ಮತ್ತೆ 10ನೆಯ ರೀಸನ್ ಏನು ಅಂತಂದ್ರೆ, KGF ಫಿಲಂ ಆದ್ಮೇಲೆ ಯಶ್ ಅವರು ಪ್ಯಾನ್ ಇಂಡಿಯಾ ಸೂಪರ್ ಸ್ಟಾರ್ ಆಗಿದ್ದಾರೆ. ಅದು ನಿಮ್ಮೆಲ್ಲರಿಗೂ ಕೂಡ ಗೊತ್ತು. ಬಟ್ ವಿತೌಟ್ KGF ಅಂಡ್ ವಿತೌಟ್ ಬಿಯರ್ಡ್ ಯಶ್ ಅವರು ನಥಿಂಗ್ ಅಂತ ಹೇಳ್ತಿದ್ದವ್ರಿಗೆ ರಾಯ ಮತ್ತೆ ಟಿಕೆಟ್ ಕ್ಯಾರೆಕ್ಟರ್ ಇಂದ ಇವರು ಸರಿಯಾಗಿ ಆನ್ಸರ್ ಕೊಡ್ತಾರಾ ಇಲ್ವಾ ಅನ್ನೋದು ಕೂಡ ಒನ್ ಆಫ್ ದ ರೀಸನ್ ಆಗಿದೆ. ಫೈನಲಿ ನಾನು ಹೇಳೋದು, ಯಶ್ ಅವರ ಕ್ರೇಜ್ ಟಾಕ್ಸಿಕ್ ಅಂಡ್ ರಾಮಾಯಣ ಫಿಲಂ ಇಂದ ಡೇ ಬೈ ಡೇ ಜಾಸ್ತಿ ಆಗ್ತಾನೆ ಇದೆ. ಅದು ಎಷ್ಟು ಮಟ್ಟಿಗೆ ಅಂತಂದ್ರೆ, ಗ್ಲೋಬಲ್ ಲೆವೆಲ್ ಅಲ್ಲಿ ನಡೀತಾ ಇರುವಂತ ಈವೆಂಟ್ ಅಲ್ಲಿ ಇವರ ಎಂಟ್ರಿಗೆ ರಾಕಿ ಬಾಯ್, ಡ್ಯಾಡಿ ಸೋಮ್ ಅಂತ ಅಲ್ಲಿರುವಂತ ಗೆಸ್ಟ್ ಹೇಳೋ ಲೆವೆಲ್ ಅಲ್ಲಿ ಇದೆ.
ಸೊ ಈ ಕ್ರೇಜ್ ಯಶ್ ಅವರ ಟಾಕ್ಸಿಕ್ ಫಿಲಮಿಂದ ಇದು ಇನ್ನೂ ಡಬಲ್ ಆಗುತ್ತಾ ಇಲ್ವಾ, ಆ್ಯಂಡ್ ಈ 10 ರೀಸನ್ಸಲ್ಲಿ ನೀವು ಯಾವ ರೀಸನ್ಗೋಸ್ಕರ ಟಾಕ್ಸಿಕ್ ಫಿಲಮ್ನ ನೋಡಬೇಕು ಅಂತ ಅನ್ಕೋತಿದ್ದೀರಾ ಅನ್ನೋ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮುಖಾಂತರ ತಿಳಿಸಿ ಅಂತ ಹೇಳ್ತಾ ನನ್ನ ಈ ವಿಡಿಯೋನ ಕ್ಲೋಸ್ ಮಾಡ್ತಾ ಇದ್ದೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಮತ್ತಷ್ಟು ಫಿಲಮ್ ರಿಲೇಟೆಡ್ ಅಪ್ಡೇಟ್ಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್.